ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಹೆಸ್ರುಕಾಳು ಮತ್ತು ವೆಜಿಟೇಬಲ್ಸ್ ಯೂಸ್ ಮಾಡಿಕೊಂಡು ಹೆಸ್ರುಕಾಳು ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೇಮ್ ಚಿಕನ್ ಅಥವಾ ಮಟನ್ ಸಾಂಬಾರು ತಿಂದಾಗೇ ಇರುತ್ತೆ. ಸೊ ವೆಜ್ ತಿನ್ನೋರಿಗೆ ಅಥವಾ ಮನೇಲಿ ಸಾಂಬಾರು ಏನು ಮಾಡಬೇಕು, ಸ್ಪೆಷಲಾಗಿ ಮಾಡಬೇಕು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ತುಂಬ ಒಳ್ಳೆ ರೆಸಿಪಿ, ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಸೊ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮಸಾಲೆ ರುಬ್ಕೊಳೋದಕ್ಕೆ ಒಂದು ಅರ್ಧ ಚಿಪ್ಪು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಇಂಚಷ್ಟು ಶುಂಠಿ, ಒಂದು 5-6 ಲವಂಗ, 1 ಇಂಚು ಚಕ್ಕೆ, ಒಂದು ಫುಲ್ಲು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಒಂದು ಇಡೀ ಆಗೋಷ್ಟು ಪುದೀನ ಕೊತ್ತಂಬರಿ ನೀವು ಹಾಕ್ಕೋಬೇಕು. ಆ್ಯಂಡ್ 2 ಟೊಮೊಟೊ, ಒಂದು ದಪ್ಪ ಈರುಳ್ಳಿ ಆದರೆ ಒಂದು 3 ಈರುಳ್ಳಿ, ಚಿಕ್ಕ ಈರುಳ್ಳಿ ಆದರೆ ಒಂದು 6 ಈರುಳ್ಳಿ ನೀಟ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಚಿಲ್ಲಿ ಪೌಡರ್ 2.5 ಟೀ ಸ್ಪೂನು, ಮಸಾಲೆ ಪೌಡರ್ 3 ಟೀ ಸ್ಪೂನು, 1 ಟೀ ಸ್ಪೂನು ಗಸಗಸೆ ತೊಗೊಂಡಿಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ನೀವೆಲ್ಲ ವೆಜಿಟೇಬಲ್ಸ್ ಹಾಕ್ಕೋಬೋದು, ಹೂಕೋಸಿದ್ರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಇದು ಹೆಸರು ಕಾಳು. ಇದೆಲ್ಲ ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಇದೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ಮುಂಚೆ ಒಂದು 10 ಮಿನಿಟ್ಸ್ ಮುಂಚೆ ಹೆಸರು ಕಾಳು ನೆನೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದಿಷ್ಟು ಯೂಸ್ ಮಾಡ್ಕೊಂಡು ಹೆಸರು ಕಾಳು ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಾರು ತುಂಬಾ ರುಚಿಯಾಗಿರುತ್ತೆ. ವಿಡಿಯೋನಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ಈಗ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಮಸಾಲೆ ಐಟಮ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 3 ಟೇಬಲ್ ಸ್ಪೂನಷ್ಟು ನೀವು ಆಯಿಲ್ನ ಹಾಕ್ಕೋಬೇಕಾಗುತ್ತೆ. ಸೊ ಎಣ್ಣೆ ಸ್ವಲ್ಪ ಬೆಚ್ಚಗಾಗ್ತಾ ಇದ್ದಂಗೆ ಇದೇನೇನು ಐಟಮ್ಸ್ ಇದೆ, ಕೊಬ್ಬರಿ ಮತ್ತು ಪುದೀನ ಕೊತ್ತಂಬರಿ ಬಿಟ್ಟು ಇನ್ನೆಲ್ಲ ಐಟಮ್ಸು ಆ್ಯಡ್ ಮಾಡ್ಕೋಬೇಕು. ಸೊ ಹೈ ಫ್ಲೇಮಲ್ಲೇ ನೀಟಿಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಪುದೀನ ಕೊತ್ತಂಬರಿ ಏನೂ ಹಾಕ್ಕೊಂಡಿಲ್ಲ ಅಂದರೆ ಅದು ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೋಬೇಕಾಗುತ್ತೆ. ಸೊ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಇದೊಂದು 5 ಮಿನಿಟ್ಸು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಇಷ್ಟಾದರೆ ಸಾಕು. ಈಗ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಪುದೀನ ಕೊತ್ತಂಬರಿ ಏನು ತೊಳೆದು ಇಟ್ಕೊಂಡಿರ್ತೀವಲ್ಲ ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಆ್ಯಡ್ ಮಾಡಿಕೊಂಡು ಒಂದು ರೌಂಡ್ ಅದನ್ನು ನೀಟಿಗೆ ಬಾಡಿಸ್ಕೋಬೇಕು. ಕೊಬ್ಬರಿನ ಇದ್ರ ಜೊತೆಗೆ ಹಾಕ್ಕೊಳೋದಿಲ್ಲ, ಯಾಕಂದರೆ ನಾವು ಎಲ್ಲ ಜೊತೆಗೆ ಸೇರಿ ರುಬ್ಬಿದಾಗ ಅದು ಕೊಬ್ಬರಿ ಹಂಗಂಗೆ ಇರುತ್ತೆ ಒಂದೊಂದು ಪೀಸು. ಸೊ ಇದಿಷ್ಟು ಮಾತ್ರ ನಾವು ನೀಟಿಗೆ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿ ಈಗ ಇದಾಗಿದೆ, ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಸೊ ಇದು ತಣ್ಣಗಾಗಲಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ಏನು ಮಾಡಬೇಕಂತ ಹೇಳ್ತೀನಿ. ಸೊ ನಾವೇನು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿನ ನಾವು ಸಪ್ರೇಟಾಗಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಇದನ್ನು ನಾನು ನುಣ್ಣಗೆ ಮಾಡ್ಕೊತೀನಿ. ನೋಡಿ ಈಗ ಕೊಬ್ಬರಿ ಎಲ್ಲ ನೀಟಿಗೆ ನಾನು ನುಣ್ಣಗೆ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ನುಣ್ಣಗೆ ಮಾಡ್ಕೋಬೇಕು. ಈ ರೀತಿ ನುಣ್ಣಗೆ ಮಾಡಿಕೊಂಡ್ರೆ ನಿಮಗೆ ಕೊಬ್ಬರಿ ನೀಟಿಗೆಲ್ಲೂ ಸಿಗೋದಿಲ್ಲ. ಈಗ ಇದಕ್ಕೆ ನಾನು ಈ ಪೌಡರ್ ಏನಿದೆಯಲ್ಲ, ಚಿಲ್ಲಿ ಪೌಡರು, ಮಸಾಲೆ ಪೌಡರು, ಗಸಗಸೆ ಇದಿಷ್ಟು ಆ್ಯಡ್ ಮಾಡ್ಕೊತೀನಿ. ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ನಾವು ಟೊಮೆಟೊ ಈರುಳ್ಳಿ ಎಲ್ಲ, ಅದನ್ನ ಹಾಕೋಕ್ಕೆ ಮುಂಚೆನೇ ಇದನ್ನ ಆ್ಯಡ್ ಮಾಡ್ಕೋಬೇಕು. ಅದನ್ನ ಹಾಕಿದ್ಮೇಲೆ ನೀವು ಮೇಲ್ಗಡೆ ಹಾಕ್ಕೊಂಡ್ರೆ ಎಲ್ಲ ಮುಚ್ಚಳದಲ್ಲೇ ಹೋಗಿ ಕುತ್ಕೊಂಡಿರುತ್ತೆ. ಸೊ ಫಸ್ಟ್ ಇದನ್ನ ಹಾಕ್ಕೊಂಡು ಇವಾಗ ನಾವೇನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ ಎಲ್ಲ ತಣ್ಣಗಾಗಿದೆ. ಈಗ ನೀಟಾಗಿ ಆ್ಯಡ್ ಮಾಡ್ಕೊತೀನಿ. ಈ ರೀತಿ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಅದಕ್ಕೆ ಹಾಕ್ಕೋಬೇಕು.
ಸೊ ಅದಕ್ಕೆ ನೀರು ಹಾಕ್ಕೊಳೋದ್ರಿಂದ ಅದರಲ್ಲಿರೋ ಎಣ್ಣೆಯನ್ನೆಲ್ಲ ಬಂದುಬಿಡುತ್ತೆ. ಈಗ ಇದನ್ನು ನುಣ್ಣಗೆ ನಾವು ನೀಟ್ಗೆ ರುಬ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಇದನ್ನು ರುಬ್ಕೊತೀನಿ. ಸೊ ನೋಡಿ, ಈಗ ಮಸಾಲೆ ಎಲ್ಲ ನೀಟಾಗಿ ರುಬ್ಕೊಂಡಿದ್ದೀನಿ. ಈ ಥರ ಫುಲ್ಲು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇವಾಗ ಮಸಾಲೆ ರೆಡಿ ಆಗಿದೆ. ಹೇಗೆ ಮಾಡ್ಕೊಳೋದಂತ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಾನು ಏನು ಮಾಡಬೇಕಂತ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಹಚ್ಕೊತಿದ್ದೀನಿ. ಈಗ ಒಗ್ಗರಣೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ನೀವು ಆಯಿಲ್ನ ಹಾಕ್ಕೋಬೇಕಾಗುತ್ತೆ. ನಾನು ಹಾಗೆ ಅಳತೆಯಲ್ಲಿ ಹಾಕ್ಕೊತೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಸೊ ನೋಡಿ, ಸಾಸಿವೆ ಸಿಡಿತಿದೆ. ಈಗ ಇದಕ್ಕೆ ನಾವು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಕರಿಬೇವಿದ್ರೆ ಕರಿಬೇವು ಸಹ ಹಾಕ್ಕೋಬೋದು. ಅಂತ ಕರಿಬೇವು ಇರಲಿಲ್ಲ. ನಾವಾಗೆ ತೋರಿಸಿದಲ್ಲ, ಒಂದು 10 ಮಿನಿಟ್ಸ್ ಮುಂಚೆ ಕಾಳು ನೆನೆ ಹಾಕ್ಕೊಂಡಿಡಿ ಅಂತ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಕುಕ್ಕರಲ್ಲಿ ವಿಸಿಲ್ ಕೂಗ್ಸೋದ್ರಿಂದ ಬೆಂದಿರುತ್ತೆ. ಸೊ ಹಾಗಾಗಿ ಕಾಳು ಹಾಕ್ಕೊಂಡು ನೀಟಿಗೆ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಆಗಲೇ ತೋರಿಸಿದ್ನಲ್ಲ ನಾನು ಏನೇನು ಹೆಚ್ಚಿಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸು, ಅದೆಲ್ಲ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲೇ ಮಾಡಿ, ಲೋ ಫ್ಲೇಮ್ ಏನು ಮಾಡಬೇಡಿ. ಸೊ ತರಕಾರಿ ಆಗಲಿ ಕಾಳಾಗಲಿ ಎಣ್ಣೆಲೇ ಸ್ವಲ್ಪ ಡೀಪ್ ಫ್ರೈ ಆಗೋದ್ರಿಂದ ಸಹ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಅರ್ಧ ಭಾಗ ತರಕಾರಿನ ನೀವು ಎಣ್ಣೆಲೇ ಬೇಯಿಸ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 10 ಮಿನಿಟ್ಸು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ ಮಾಡಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಂದು 10 ಮಿನಿಟ್ಸ್ ಇದನ್ನು ಎಣ್ಣೆಲಿ ಫ್ರೈ ಆಗೋದಕ್ಕೆ ಬಿಡೋಣ. ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳಿ. ಸೊ ಒಂದು 10 ಮಿನಿಟ್ಸ್ ಆಗಲಿ ಇದು. ಸೊ ನೋಡಿ, ಇಷ್ಟಾದರೆ ಸಾಕು. ಈಗ ಒಂದು 10 ಮಿನಿಟ್ಸ್ ನಾನು ಹೇಳಿದ್ನಲ್ಲ, ನೀವು ಒಂದು 10 ಮಿನಿಟ್ಸ್ ನಾನು ಹೇಳಿದ್ನಲ್ಲ, ಆಗ ಮಧ್ಯ ಕೈ ಆಡಿಸ್ಕೊತಾ ಇರಬೇಕು, ಹಾಗೆ ಬಿಟ್ಬಿಡಬಾರ್ದು. ನೋಡಿ, ಒಂದು 30% ಅಷ್ಟು ತರಕಾರಿ ಇದರಲ್ಲೇ ನೀಟಿಗೆ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ನೀಟಾಗಿ. ಇದಕ್ಕೆ ನೀಟಿಗೆ ನೀರು ಹಾಕ್ಕೊಂಡು ತೆಕ್ಕೊಳ್ಳೋಣ. ಇರೋದೆಲ್ಲ ನೀಟಿಗೆ ತೆಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಈಗ ನಾವು ನೀಟಿಗೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಳತೆಗೆ ತಕ್ಕನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಸ್ಮೆಲ್ ಆಲ್ರೆಡಿ ಘಮ ಘಮ ಅಂತಿದೆ. ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನೀವೇ ಹೇಳ್ತೀರಾ. ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ. ನೀವು ಏನಾದರೂ ಪೂರಿ ಅಥವಾ ಚಪಾತಿಗಾದರೆ ನೋಡಿ ಇಷ್ಟೇ ಸಾಕು, ಗ್ರೇವಿ ಥರ ಮಾಡ್ಕೋಬೋದು. ಇಷ್ಟನ್ನೇ ನೀವು 2 ವಿಸಿಲ್ ಕೂಗಿಸ್ಕೊಂಡ್ರೆ ಒಳ್ಳೆ ಗ್ರೇವಿ ರೆಡಿ ಆಗುತ್ತೆ, ಹೆಲ್ತಿ ಗ್ರೇವಿ. ಸಾಂಬಾರು ಥರ ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ. ನೀವು ನಿಮ್ಮ ಅಳತೆಗೆ ತಕ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಗಸಗಸೆ ಎಲ್ಲ ರುಬ್ಬಿರ್ತೀರಲ್ವ, ಸೊ ಸಾರು ಗಟ್ಟಿಗೆ ಬರುತ್ತೆ. ಮಾಡೋವಾಗ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಸಾರು ಆರಿದ ತಕ್ಷಣ ಗಟ್ಟಿಯಾಗೆ ಬರುತ್ತೆ. ಸೊ ನಾನು ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು, ನಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಿಮಗೆ ನೀರು ಥರ ಕಾಣ್ತಿದೆ. ಇದು ಬೆಂದಾಗಿ ಆರಿದಾದ್ಮೇಲೆ ನಿಮಗೆ ಗಟ್ಟಿ ಬರುತ್ತೆ.
ಸೊ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಕೈ ಅಳತೆಲೇ ಹಾಕ್ಕೊತಿದ್ದೀನಿ. ಈಗ ಹೈ ಫ್ಲೇಮ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕಿದು. ಒಂದು ಕುದಿ ಬರೋವರೆಗೂ ಹೀಗೆ ಇರಬೇಕು. ಸೊ ನೋಡಿ, ಈಗ ಕುದೀತಿದೆ. ಈ ರೀತಿ ಕುದಿ ಸ್ಟಾರ್ಟ್ ಆದಮೇಲೆ ನಿಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಚೆಕ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಸೊ ನಾನೀಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದು 2 ವಿಸಿಲ್ ಬರಬೇಕು. ಸೊ 2 ವಿಸಿಲ್ ಬರಲಿ ಇದು. ಸೊ ನೋಡಿ, ಇವಾಗ ನಾನು 3 ವಿಸಿಲ್ ಕೂಗಿಸ್ಕೊಂಡೆ. ನೀವು ಸ್ವಲ್ಪ ಎಲ್ಲ ನೀಟ್ಗೆ ನುಣ್ಣಗೆ ಬೆಂದಿರಲಿ ಅಂತಂದರೆ 3 ವಿಸಿಲ್ ಕೂಗಿಸ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಗಟ್ಟಿನೇ ಇರಲಿ ಅಂತಂದರೆ ನೀವು 2 ವಿಸಿಲ್ ಸಾಕು. ಸೊ ನಾನು 3 ವಿಸಿಲ್ ಕೂಗಿಸ್ಕೊಂಡೆ. ಈಗ ಆಗಿದೆ. ನೀವು ಯಾರೇ ಆಗಲಿ ಹೊಸ್ದಾಗಿ ಕುಕ್ಕರ್ ಯೂಸ್ ಮಾಡ್ತಾ ಇರೋರಿಗೆ ಹೇಳ್ಕೊಡ್ತಿದ್ದೀನಿ ನಾನು. ಈ ರೀತಿ ಎತ್ತಿದಾಗ ನೋಡಿ, ಏನು ಸೌಂಡ್ ಬರಬಾರ್ದು. ಈ ರೀತಿ ಸೈಲೆಂಟಾಗಿರಬೇಕು. ಈ ರೀತಿ ಇದ್ದಾಗ ಮಾತ್ರ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೀವು ಮುಚ್ಚಳನ ಓಪನ್ ಮಾಡಬೇಕಾಗುತ್ತೆ. ಅದು ಸೌಂಡ್ ಬರೋ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ. ಕುಕ್ಕರು ಸಿಡಿಯೋ ಸಾಧ್ಯತೆ ಇರುತ್ತೆ. ಹೊಸಬ್ರು ಯೂಸ್ ಆಗಲಿ ಅಂತ ನಾನು ಇದನ್ನು ಹೇಳ್ಕೊಡ್ತಿದ್ದೀನಿ. ಸೊ ಈಗ ನಾನು ಇವಾಗ ಓಪನ್ ಮಾಡ್ತೀನಿ. ಸೊ ನೋಡಿ, 3 ವಿಸಿಲ್ ಕೂಗಿಸ್ಕೊಂಡ್ರೆ ಈ ರೀತಿ ನುಣ್ಣಗೆ ಬೆಂದಿರುತ್ತೆ. ನಮ್ಗೆ ಈ ರೀತಿ ನೀಟಿಗಿರಬೇಕು. ಯಾಕಂದರೆ ಕಾಳಲ್ವಾ, ಹೊಟ್ಟೆ ಹೋದ್ಮೇಲೆ ನೀಟಾಗಿ ಡೈಜೆಷನ್ ಆಗಬೇಕಂದ್ರೆ ನೀಟಿಗೆ ಈ ರೀತಿ ಬೆಂದಿರಬೇಕು. ಸೊ ನೋಡಿ ಆಗಿದೆ. ಆಗಲೇ ನಾನು ನೀರು ಹಾಕ್ದಾಗ ಸ್ವಲ್ಪ ನೀರಿತ್ತು. ಈಗ ನೋಡಿ ಗಟ್ಟಿಗೆ ಬಂದಿದೆ. ಇದು ಆರಿದ್ಮೇಲೆ ಗಸಗಸೆ ಎಲ್ಲ ರುಬ್ಬಿರ್ತೀವಲ್ಲ, ಸೊ ಇನ್ನೂ ಗಟ್ಟಿಯಾಗಿ ಬರುತ್ತೆ. ಸೊ ಈಗ ಆಗಿದೆ ಇದು. ನಾನು ಬೌಲಿಗೆ ಸರ್ವ್ ಮಾಡ್ಕೊತೀನಿ. ಸೊ ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಹೇಳುವುದು. ತುಂಬ ಕಲರ್ಫುಲ್ಲಾಗಿರುತ್ತೆ. ಎಲ್ಲ ರೀತಿ ಹೆಲ್ತಿ ವೆಜಿಟೇಬಲ್ಸು ಕಾಳೆಲ್ಲ ಯೂಸ್ ಮಾಡಿರ್ತೀವಲ್ಲ, ಸೊ ಹೆಲ್ತ್ಗೂ ಸಹ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದು. ಒಂದ್ಸರಿ ಮಾಡಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮನೇಲಿ ಮಕ್ಕಳಿದ್ರೂ ಸಹ ತುಂಬ ಇಷ್ಟ ಆಗೋವಂಥ ರೆಸಿಪಿ ಇದು ಅಂತಲೇ ಹೇಳ್ಬೋದು. ಸೊ ನೋಡಿ, ರುಚಿಯಾಗಿರೋ ಹೆಸರು ಕಾಳು ಮಸಾಲೆ ಸಾಂಬಾರು ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಪೂರಿ, ದೋಸೆ, ಚಪಾತಿ ಈ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು. ಗ್ರೇವಿ ಟೈಪ್ ಮಾಡ್ಕೊಬೋದು. ಒಳ್ಳೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನು ಸಾಂಬಾರಾಗಿ ಮಾಡಿದ್ದೀನಿ. ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ರೈಸ್ಗೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾವುದಾದ್ರೂ ನಿಮ್ಗೆ ರೆಸಿಪಿ ಬೇಕಿದ್ರೂ ನನಗೆ ಕಮೆಂಟ್ ಮಾಡಿ ತೋರಿಸ್ತೀನಿ. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.